ಶುಗರ್ ಇಂಜೆಕ್ಷನ್ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಸ್ಪ್ರೇ ಇಲ್ಲ, ನೋ ಸ್ಟಾಕ್. ಸ್ಟಾಕ್ ಇಲ್ಲ ಅಂತಾರೆ. ಸ್ಟಾಕ್ ಅಂತ ಬರ್ಕೊಟ್ಟಿದ್ದಾರೆ ನೋಡಿ. ಈ ದರಿದ್ರ ಸಿದ್ದರಾಮಯ್ಯನ ಆಡಳಿತ ಹೇಗಿದೆ ಅಂದ್ರೆ ಜೀವಂತ ಇರೋರನ್ನ ಸಾಯಿಸ್ತಿದೆ. ಅನಾರೋಗ್ಯ ಅಂತ ಆಸ್ಪತ್ರೆಗೆ ಸೇರಿದ್ರೆ ಕಥೆ ಮುಗೀತು ಅಂತಾನೆ ಲೆಕ್ಕ. ಅಲ್ಲಿ ಔಷಧ ಕೊಡದೆ ಸಾಯಿಸ್ತಾರೆ. ಇಎಸ್ಐ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಪ್ರಾಬ್ಲಮ್, ಔಷಧಿ ಸಿಗದೆ ರೋಗಿಗಳ ಪರದಾಟ. ಇಎಸ್ಐ ಆಸ್ಪತ್ರೆಗಳನ್ನ ನಂಬಿಕೊಂಡು ಸುಮಾರು 1.5 ಕೋಟಿ ಕಾರ್ಮಿಕ ಕುಟುಂಬಗಳು ಬದುಕ್ತಾ ಇವೆ. ಆರೋಗ್ಯ ಸೇವೆಗಾಗಿ ಇಎಸ್ಐ ಆಸ್ಪತ್ರೆಗಳಿಗೆ ಬರ್ತಾರೆ. ಆದ್ರೆ ಇಎಸ್ಐ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆಯಾಗಿ ಸೂಕ್ತ ಚಿಕಿತ್ಸೆ ಸಿಗ್ತಿಲ್ಲ. ಸರಿಯಾಗಿ ಮಾತ್ರೆಗಳು ಸಿಗದೆ ಇರೋದ್ರಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ಶುಗರ್ ಮಾತ್ರೆ, ಬಿಪಿ ಮಾತ್ರೆ, ಇಂಜೆಕ್ಷನ್, ಇನ್ಸುಲಿನ್ ಸೇರಿದಂತೆ ಇತರೆ ಮಾತ್ರೆಗಳು ಸಿಗ್ತಿಲ್ಲ ಅಂತ ಇಎಸ್ಐ ಇಂದಿರಾನಗರದಲ್ಲಿ ರೋಗಿಗಳೇ ನೈಜ ಚಿತ್ರಣವನ್ನ ಬಿಚ್ಚಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇದನ್ನು ವರದಿ ಮಾಡಕ್ ಹೋದ ಮಾಧ್ಯಮಗಳ ಮೇಲೆ ದಬ್ಬಾಳಿಕೆ, ಹಲ್ಲೆ ನಡೆಸುತ್ತಿದೆ ಈ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಆಡಳಿತ ಹೇಗಿದೆ ಅಂದ್ರೆ ಲೂಟಿ ಮಾಡು, ಮಜಾ ಮಾಡು. ನಮ್ ತೆರಿಗೆಯಲ್ಲಿ ಕಾಂಗ್ರೆಸ್ನವರ ಬಿಟ್ಟಿ ಶೋಕಿ ಬಿಟ್ರೆ ಜನಪರ ಕಾಳಜಿ ಇಲ್ಲ. ಇಲ್ಲಿ ಜನರ ಜೀವಕ್ಕೆ ಬೆಲೆ ಇಲ್ಲ. ಮುಖ್ಯಮಂತ್ರಿಗಳೇ, ನಿಮ್ಮ ಲೂಟಿಗಾಗಿ ಜನರನ್ನ ಸಾಯಿಸೋಕೆ ಹೊರಟ ನಿಮ್ಮ ದುಷ್ಟ ಆಡಳಿತಕ್ಕೆ ಕನ್ನಡಿಗರ ಧಿಕ್ಕಾರ. ಮುಖ್ಯಮಂತ್ರಿಗಳೇ, ನಿಮ್ಮ ಲೂಟಿಗಾಗಿ ಜನರನ್ನ ಸಾಯಿಸೋಕೆ ಹೊರಟ ನಿಮ್ಮ ದುಷ್ಟ ಆಡಳಿತಕ್ಕೆ ಕನ್ನಡಿಗರ ಧಿಕ್ಕಾರವಿರಲಿ.